Good morning, students. In my yesterday's class, I have rightly discussed the meaning as well as the definition part of the customer. Today, let me proceed with next important element, that is so called as the relationship between the banker and the customer. And that relationship is so called as the general relationship as well as the special relationship. Why? Because when any customers are going to keep their money in the form of deposits with the banks, and if they are going to open any type of account in the bank, from that point itself a kind of relationship that is going to be created between the banker as well as the customer. That is why that relationship is going to be classified into two types. One is the general relationship and another one is the special relationship. And once again, that general relationship is going to be classified into two types. It is divided into two types. One is the primary relationship and another one is the subsidiary relationship. ಓಕೆ, ಕನ್ನಡದಲ್ಲಿ ಹೇಳಬೇಕಾಗಿತ್ತು ಅಂತಂದರೆ, ನಾವು ನಿನ್ನೆಯವರೆಗೆ ಗ್ರಾಹಕ ಎಂಬ ಪದದ ಅರ್ಥ ವಿವರಣೆ ಮತ್ತು ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ನೋಡಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಕಾಲಾವಧಿಯ ಸಿದ್ಧಾಂತದ ಪ್ರಕಾರ ಮತ್ತು ಈಗಿನ ಅಭಿಪ್ರಾಯದ ಪ್ರಕಾರ ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ಕೂಡ ಅವಲೋಕನ ಮಾಡಿದೆವು. ಸೊ ಇವತ್ತು ನಾವು ಚರ್ಚಿಸತಕ್ಕಂತಹ ವಿಷಯ ವಸ್ತು ಯಾವುದು ಅಂತಂದರೆ, ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ಇರತಕ್ಕಂತಹ ಒಂದು ಸಂಬಂಧ. ಸೊ ಈ ಒಂದು ಸಂಬಂಧ ಏರ್ಪಡಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಯಾವಾಗ ಒಬ್ಬ ಗ್ರಾಹಕ ತಾನು ಮಾಡಿರ್ತಕ್ಕಂತಹ ಉಳಿತಾಯದ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಮೂಲಕ ಇಡುತ್ತಾನೆ ಅಥವಾ ಬ್ಯಾಂಕಿನಲ್ಲಿ ಇರ್ತಕ್ಕಂತಹ ಲಭ್ಯ ಇರತಕ್ಕಂತಹ ವಿವಿಧ ಖಾತೆಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ಖಾತೆಯನ್ನು ತೆರೆಯುವುದರ ಮೂಲಕ ಅವನೇನು ಅನ್ಸ್ಕೊತಾನಂತಂದರೆ ಬ್ಯಾಂಕಿನ ಗ್ರಾಹಕ ಅಂತೇಳಿ ಅನ್ಸ್ಕೊತಾನೆ. ಸೊ ಯಾವಾಗ ಆ ಒಂದು ಹಣವನ್ನು ಠೇವಣಿ ರೂಪದಲ್ಲಿ ಬ್ಯಾಂಕಿನಲ್ಲಿ ಇಡುತ್ತಾನೆ ಅಥವಾ ಯಾವುದೇ ರೀತಿಯಾದಂತಹ ಖಾತೆಗಳನ್ನು ತೆರೆಯುತ್ತಾನೆ, ಆಗಿನಿಂದ ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂತಹ ಸಂಬಂಧ ಅನ್ನುವಂಥದ್ದು ಕಾನೂನಿನ ಮೂಲಕ ಏರ್ಪಡುತ್ತದೆ. ಆ ರೀತಿಯಾಗಿರ್ತಕ್ಕಂಥ ಸಂಬಂಧ ಯಾವುದಾಗಿರ್ಬೋದು ಅಂತಂದರೆ ಜನರಲ್ ರಿಲೇಷನ್ಶಿಪ್. ಹಾಗಂತಂದ್ರೆ ಏನು? ಸಾಮಾನ್ಯ ಸಂಬಂಧ ಅಂತೇಳಿ ಕರಿತೀವಿ. ಅಷ್ಟೇ ಅಲ್ಲದೆ ಇನ್ನೊಂದು ಯಾವುದು ಅಂತಂದರೆ ಸ್ಪೆಷಲ್ ರಿಲೇಷನ್ಶಿಪ್. ಹಾಗಂತಂದರೆ ವಿಶೇಷ ಸಂಬಂಧ ಅಂತ ಕೂಡ ನಾವೇನು ಮಾಡ್ತೇವೆ ಅಂತಂದರೆ ಹೇಳ್ತೇವೆ. ಒಂದನೇದು ಸಾಮಾನ್ಯ ಸಂಬಂಧ, ಎರಡನೇದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಬಂಧ. ಯಾರ ಮಧ್ಯೆ? ಇಬ್ಬರು ಕಕ್ಷಿಗಳು, ಮೊದಲನೇದವನು ಬ್ಯಾಂಕರು, ಎರಡನೇದವನು ಗ್ರಾಹಕ. ಸೊ ಮತ್ತೇನು ಮಾಡ್ತೀವಿ ಅಂದರೆ, ನಾವು ಸಾಮಾನ್ಯ ಸಂಬಂಧವನ್ನು ಎರಡು ರೀತಿಯಾಗಿ ವರ್ಗೀಕರಣವನ್ನು ಮಾಡುತ್ತೇವೆ. ಆ ವರ್ಗೀಕರಣ ಯಾವುದು ಅಂತಂದರೆ, ಮೊದಲನೇ ವಿಧ ಯಾವುದು ಅಂತಂದರೆ ಪ್ರೈಮರಿ ರಿಲೇಷನ್ಶಿಪ್. ಪ್ರೈಮರಿ ರಿಲೇಷನ್ಶಿಪ್ ನಾವೇನು ಕರಿತೀವಿ ಅಂತಂದರೆ ಮೂಲ ಅಥವಾ ಪ್ರಾಥಮಿಕ ಸಂಬಂಧ ಅಂತೇಳಿ ಕರಿತೇವೆ. ಎರಡನೇ ವಿಧ ಯಾವುದು ಅಂತಂದರೆ ಸಬ್ಸಿಡರಿ ರಿಲೇಷನ್ಶಿಪ್ ಅಂತಂದರೆ ಪೂರಕ ಸಂಬಂಧ ಅಂತ ಕರಿತೇವೆ. ಸೊ now let me discuss the first important relationship, that is so called as the general relationship. In that, the primary relationship.
in that the primary relationship. So speaking about the primary relationship, within this literature you are actually going to study the nature of primary relationship, and that nature is going to be studied with the help of these many important points. ಓಕೆ, ಮೊಟ್ಟ ಮೊದಲನೇದಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಸಾಮಾನ್ಯ ಬ್ಯಾಂಕರು ಮತ್ತು ಗ್ರಾಹಕರ ಮಧ್ಯೆ ಇರತಕ್ಕಂತಹ ಒಂದು ಸಾಮಾನ್ಯ ಸಂಬಂಧವನ್ನು ಅಧ್ಯಯನ ಮಾಡ್ತೇವೆ. ಆ ಸಾಮಾನ್ಯ ಸಂಬಂಧದಲ್ಲಿ ಮೊದಲನೇ ವಿಧ ಯಾವುದು ಅಂತಂದರೆ ಮೂಲ ಅಥವಾ ಪ್ರಾಥಮಿಕ ಸಂಬಂಧ ಅಂತೇಳಿ ಕರಿತೇವೆ. ಈ ಪ್ರಾಥಮಿಕ ಸಂಬಂಧದ ಒಂದು ಸಾಹಿತ್ಯದಡಿಯಲ್ಲಿ ನೀವೇನು ಮಾಡ್ತೀರ ಅಂತಂದರೆ, ಆ ಒಂದು ಮೂಲ ಮತ್ತು ಪ್ರಾಥಮಿಕ ಸಂಬಂಧದ ಸ್ವಭಾವವನ್ನು ಏನು ಮಾಡ್ತೀರ ಅಂತಂದರೆ ಸಂಪೂರ್ಣವಾಗಿ ಚರ್ಚಿಸುತ್ತೇವೆ. ಸೊ ಈ ಕೆಳಕಂಡ ಅಂಶಗಳಿಂದ ನಾವೇನು ಮಾಡ್ತೇವೆ ಅಂತಂದರೆ ಪ್ರಾಥಮಿಕ ಸಂಬಂಧವನ್ನು ಏನು ಮಾಡ್ತೇವೆ ವಿಸ್ತಾರವಾಗಿ ಚರ್ಚೆನ ಮಾಡ್ತೇವೆ. ಸೊ ಸ್ಪೀಕಿಂಗ್ ಅಬೌಟ್ the nature of the primary relationship, actually the first important point, it is so called as it is a debtor and a creditor relationship. So this point is very important within the literature of the relationship between the banker as well as the customer. Why? Because when any customers are going to deposit their money, or when they are going to open any type of account in the bank, from the inception of keeping the deposits and from the inception of opening any type of accounts in the bank, a kind of relationship is going to be created legally. Legally in the sense that kind of relationship can be enforceable within the law. If there is any kind of the dispute, if there is any kind of the issues, if it come across in between that relationship, automatically that relationship can be questioned in the court of law, to that extent it is having a meaning in the legal sense. Why? Because when this kind of relationship is going to be created, by that time a kind of contract is going to be created between the banker as well as the customer, and this relationship is also called as a kind of contract only. Why? Because it is an agreement which takes place between the two parties. It means that so as to enter into any type of the agreement, there is at least or the minimum two parties are required. It means that one party cannot himself enter into any kind of the agreement. That is why, so as to call it as a contract, there is a requirement of at least or the minimum two parties. And if you look this kind of a relationship, here we can observe two parties only, namely one is the banker and another one is the customer. And when this kind of a relationship is going to be built or created, some sort of legal provisions which are available under the Banking Regulation Act 1949 becomes applicable, and they can be enforceable in the eyes of law. Because first thing is that there is a contract between the two parties, and there is a
minimum requirement at least two parties or the minimum two parties, and those parties can be banker and another one is the customer, and all the legal provisions of the Banking Regulation Act becomes applicable. That is why if any kind of the dispute or the litigation arises in between this relationship, any one parties under the contract can be enforceable, can be challenge this relationship in the court of law. That is why this is the contractual relationship in the legal sense. Okay, this is the background. But let me come straight forward to our discussion. Here, whatever the information that I have given, that is with respect to the contract relationship which is there between the banker as well as the customer. But here we are speaking about the two important parties only. One is the debtor. So in our relationship, debtor means the banker only. Creditor, who is the creditor? Creditor means it is a customer of the bank. Why the banker is so called as the debtor? Debtor literally means borrower. It means that banker is going to borrow some sort of money in the form of deposits from the esteemed account holders, from the esteemed depositors of the bank. If you think it from the banker, that is why the banker is the debtor. Or if you think from the angle of customer, customers, whatever the savings of money that they have made, they are going to keep that such a money in the form of deposits with the bank. With the bank. When deposits are going to be kept by the customers, that is going to be accepted by banker only. Since it's acceptance of the deposits, the banker is so called as the debtor. Literally it means that borrower only. That is from the debtor point of view. And the opposite party is that creditor. Why customer is so called as a creditor? Customer is a creditor. Why? Because whatever the deposits that he has kept with the bank, he can withdraw such deposits as and when he likes. And he can use any kind of the negotiable instruments called as checks, drafts, for the sake of withdrawing the deposits which are kept with the banker. This is from the customer point of view. And if you think from the banker point of view, banker has to repay such deposits to the customers as and when it is going to be demanded by the customers. The banker cannot escape from his liability for repayment of the deposits. That is why the customer is so called as the creditor from the banker point of view. So that is the first important nature. That is why it is so called as debtor as well as the creditor relationship. And second thing is that bank is not a bailee of customers' money. Okay, so here we are discussing one more literature or one more concept we can say, that is so called as bailment. That is so called as bailment. Why we are
discussing the bailment because the banking transactions or the relationship which is existing between the banker and customer, it is having some sort of parallels with respect to the bailment contract. So what actually happens in case of a bailment? Actually, in the bailment contract there will be two parties. One is the bailer, another one is the bailee. Who is the bailer? Bailer is the person who used to keep some sort of articles for certain period of times with the other person called as the bailee. The person who keeps such articles, that person is so called as bailer. And who is the bailee? Bailee is the person who has to return such articles or the same articles which have been kept with him after span of particular period of time. Actually, this is the situation in case of a bailment contract. If the bailment is going to be discussed parallelly with the customer as well as the banker relationship, in case of a bailment, it is the responsibility of the bailee who has to return same articles or such particular articles to the bailee after the span of particular period of time. But this does not happen in the relationship of banker and the customer. Why? Because banker is going to accept the deposits from the customer, and as and when it is going to be demanded by the customer, he has to give back the deposits. But when he is making the repayment of the deposits, he is not supposed to give the same currency, the same coins which have been given by the customer to the banker at the time of keeping the deposits with the banker. That is why banker is not a bailee of customer's money. It means that he can use such money as long as he wishes, the banker wishes, and he has no obligation or liability to repay or to give the same currency, the same coins which have been given by the customer at the time of keeping the deposits. That is why what so happens in case of a bailment contract, it does not happen in case of a banker as well as the customer relationship. That is why the banker is not a bailee of the customer's money. And third thing is that banker is not an agent in respect of customer's money. So here parallelly we are going to discuss one more relationship, that is so called as principal and an agent relationship, or it is so called as the agency contract. It is so called as the agency contract. The situations which are happen in case of agency contracts, more or less the same situation as the relationship is also seen in respect of banker as well as a customer relationship. So what actually happens in case of an agency contract? As we all know that under the agency contract there will be two important parties. One is principal. Principal means
the owner, and another party is the an agent. An agent, it means he is acting on behalf of the principal, or he is also so called as a representative of the principal. So here, if you go through the real role of an agent has to strictly follow the instructions which are going to be supposed to be given by his principal from time to time. And if by discharging his duties, if an agent is going to earn any kind of profits, he has to give, or he has to share the share of profits with the principal. These are the two important duties an agent is having in respect of an agency contract towards the principal. But if you go through the banker as well as a customer relationship, somewhat the same relationship is also existed between the banker as well as the customer. But here, the banker, in no case, he is going to follow the instructions which are going to be provided by the customers, except a few situations. That is one thing. Or he is not going to act according to the interest of the customers. Banker is not going to act according to the interest and wishes of the customers. It means that there is no legal obligation to abide and follow the instructions so given by the customers. That is one thing. And second thing is that if banking company is going to earn any kind of profits by accepting the deposits and by giving such deposits in the form of loans and advances, then such profits which are going to be earned by the banking company is not going to be distributed to the customers. Banking company has no obligation to share some of profits so earned by it with the customers. That is why the banker is not an agent in respect of customers' money. That is third thing, third important nature of the primary relationship. And fourth thing is that banker is not a trustee of customers' money. Banker is not a trustee of customers' money. So here we are going to study the literature of the trust. As we all know that there will be one deed in respect of trust, that is so called as trust deed, which is going to comprise the rules and regulations which is going to be adopted and followed by the trust. That document or the deed is so called as a trust deed. And whatever the money or the donations or the subscriptions which are going to be received by that trust, that is going to be taken care by a person called as the trustee. And trustee has to take care the proper care about the property or about the assets of the trust. And in no case the trustee is not going to use any money, property or assets of the trust for his
personal use. That is the obligation of the trustee in case of a trust. And if suppose the trust is going to distribute any kind of the returns, those returns are going to be enjoyed by another party. That party is so called as the beneficiary. Somewhat the same situations are also existing within the literature of the banker as well as the customer. But here banker is not having any kind of the obligation so as to give back any amount of the profits so earned by the banking company to the customers in no situation, in no case. And apart from that, that property or the deposits which are kept by the customers can be used by the banker according to the requirements. That is why the banker is not a trustee of the customer's money. And last thing is that banker is only a debtor in respect of his customers' money. Banker is only a debtor in the sense he is the borrower. It means that when a banker is going to borrow the money from the customers in the form of the deposits, then the deposits becomes the assets as well as the property of the banker only, and banker can use those deposits for his personal purposes in the sense for the purpose of the banking company, and he can use as the banking company likes. But the thing is that he has to repay such deposits to the customers as it is going to be demanded by the customer itself. And apart from that, if the depositor is going to depositor in the sense the customer is going to borrow any kind of the loans from the banking company, then automatically the customer becomes the debtor. Why? Because when he is going to borrow any kind of the loans from the banking company, it shows debit balance in the customer's ledger account. That is why how the banker was a debtor when he is going to borrow the money from the customer, likely the customer becomes the debtor when any kind of the loans are going to be borrowed by the customers from the banking company. So this is the nature which is existing between the banker as well as the customer in respect of the primary relationship. ಓಕೆ, ಕನ್ನಡದಲ್ಲಿ ಹೇಳಬೇಕಂತಂದರೆ ಪ್ರೈಮರಿ ರಿಲೇಷನ್ಶಿಪ್ಪಿಗೆ ನಾವೇನು ಕರಿತೀವಿ ಅಂತಂದರೆ ಮೂಲ ಅಥವಾ ಪ್ರಾಥಮಿಕ ಸಂಬಂಧ ಅಂತೇಳಿ ಕರಿತೀವಿ. ಮೂಲ ಮತ್ತು ಪ್ರಾಥಮಿಕ ಸಂಬಂಧದಲ್ಲಿ ಕೆಲವೊಂದಿಷ್ಟು ಸ್ವಭಾವವನ್ನು ನಾವೇನು ಮಾಡ್ತೀವಿ ಅಂತಂದರೆ ಅಧ್ಯಯನವನ್ನು ಮಾಡ್ತೀವಿ. ಸೊ ಈ ಅಧ್ಯಯನವನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ಕೆಳಕಂಡ ಅಂಶಗಳನ್ನು ಚರ್ಚೆ ಮಾಡೋದ್ರ ಮೂಲಕ ಅಧ್ಯಯನ ಮಾಡ್ತೇವೆ. ಸೊ ಮೊಟ್ಟ ಮೊದಲನೇ ಒಂದು ಅಂಶ ಯಾವುದು ಅಂತಂದರೆ ಇಟ್ ಈಸ್ ಅ ಡೆಟರ್ ಆ್ಯಂಡ್ ದ ಕ್ರೆಡಿಟರ್ ರಿಲೇಷನ್ಶಿಪ್. ಬ್ಯಾಂಕರು ಮತ್ತು ಗ್ರಾಹಕನ ಮಧ್ಯೆ ಇರ್ತಕ್ಕಂಥ ಸಂಬಂಧ ಯಾವುದು ಅಂತಂದರೆ ಸಾಲಗಾರ ಮತ್ತು ಸಾಲಿಗನ ಸಂಬಂಧ. ನಮಗೆಲ್ಲರಿಗೂ ಕೂಡ ತಿಳಿದಂತೆ ಯಾವಾಗ ಒಬ್ಬ ಗ್ರಾಹಕ ತನ್ನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಉಳಿತಾಯದ ಹಣವನ್ನು ಬ್ಯಾಂಕಿನ ಹತ್ತಿರ ಠೇವಣ ರೂಪದಲ್ಲಿ ಇಡುತ್ತಾನೆ, ಆ ಒಂದು ಕ್ಷಣದಿಂದ ಬ್ಯಾಂಕರ್ ಮತ್ತು ಗ್ರಾಹಕನ ಮಧ್ಯೆ ಒಂದು ರೀತಿಯಾಗಿರ್ತಕ್ಕಂತಹ ಸಂಬಂಧ ಅನ್ನುವಂಥದ್ದು ಏರ್ಪಡುತ್ತದೆ.
ಆ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ನಾವೇನು ಕರಿತೀವಿ ಅಂತಂದರೆ ಶಾಸನಬದ್ಧ ಸಂಬಂಧ ಅಂತೇಳಿ ಕರಿತೀವಿ. ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಜಗಳ ಅನ್ನುವಂಥದ್ದು ಉದ್ಭವಿಸ್ತು ಅಂತಂದರೆ ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ಅಲ್ಲಿರ್ತಕ್ಕಂತಹ ಕಕ್ಷಿಗಳು ಏನು ಮಾಡ್ಬೋದು ಅಂತಂದರೆ ನ್ಯಾಯಾಲಯದಲ್ಲಿ ದಾವೆಯನ್ನು ಕೂಡ ಹೂಡಬಹುದು. ಆ ರೀತಿಯಾಗಿರ್ತಕ್ಕಂಥ ಶಾಸನಬದ್ಧ ಸಂಬಂಧ ಅವರ ಇಬ್ಬರ ಮಧ್ಯೆ ಏರ್ಪಟ್ಟಿರುತ್ತದೆ. ಯಾಕಂತಂದರೆ ಆ ರೀತಿಯಾಗಿರ್ತಕ್ಕಂಥ ಶಾಸನಬದ್ಧ ಸಂಬಂಧ ಏರ್ಪಡಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ಅಂಶ ಯಾವುದು ಅಂತಂದರೆ ಅವರ ಮಧ್ಯೆ ಇರತಕ್ಕಂಥ ಒಂದು ಒಪ್ಪಂದ ಅಂತಂದರೆ ಅವರಿಬ್ಬರ ಮಧ್ಯೆಯೂ ಕೂಡ ಏನಾಗಿರ್ತದೆ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂಥ ಒಡಂಬಡಿಕೆ ಅನ್ನುವಂಥದ್ದು ಕೂಡ ಏರ್ಪಟ್ಟಿರುತ್ತದೆ. ಆ ಒಡಂಬಡಿಕೆಯ ಮೂಲಕ ಏನಾಗ್ತಾವಂತಂದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ 1949 ಪ್ರಕಾರ, ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ 1949 ಪ್ರಕಾರ ಆ ಒಂದು ಸಂಬಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಬದ್ಧ ನಿಯಮಗಳು ಕೂಡ ಏನಾಗ್ತಾವಂತಂದರೆ ಈ ಒಂದು ಸಂಬಂಧಕ್ಕೆ ಅನ್ವಯಿಸುತ್ತವೆ. ಸೊ ನಾವು ಇಲ್ಲಿ ಚರ್ಚಿಸ್ತಕ್ಕಂಥ ಅಂಶ ಯಾವುದು ಅಂತಂದರೆ ಸಾಲಗಾರ ಮತ್ತು ಸಾಲಿಗನ ಸಂಬಂಧ. ಸೊ ಸಾಲಗಾರ ಯಾರು ಅಂತಂದರೆ ಮೂಲಭೂತವಾಗಿ ಬ್ಯಾಂಕರ್. ಸಾಲಿಗ ಅಂತಂದರೆ ಯಾರು ಅಂತಂದರೆ ಆ ಬ್ಯಾಂಕಿನ ಗ್ರಾಹಕ. ಸೊ ಬ್ಯಾಂಕರ್ನನ್ನು ನಾವು ಸಾಲಗಾರ ಅಂತೇಳಿ ಯಾಕೆ ಕರಿತೇವೆ ಅಂತಂದರೆ ಅವನೇನು ಮಾಡ್ತಾನೆ, ಆ ಬ್ಯಾಂಕಿನ ಗ್ರಾಹಕರು ಕೊಡ್ತಕ್ಕಂತಹ ಹಣವನ್ನು ಠೇವಣಿ ರೂಪದಲ್ಲಿ ಏನು ಮಾಡ್ತಾನೆ, ಸ್ವೀಕಾರವನ್ನು ಮಾಡ್ತಾನೆ. ಅದಕ್ಕಾಗಿ ನಾವೇನು ಕರಿತೀವಿ ಅಂತಂದರೆ ಆ ವ್ಯಕ್ತಿಯನ್ನು ಸಾಲಗಾರ ಅಂತೇಳಿ ಕರಿತೇವೆ. ಅಷ್ಟೇ ಅಲ್ಲದೆ ಗ್ರಾಹಕನ ನಾವೇನು ಕರಿತೀವಿ ಅಂತಂದರೆ ಸಾಲಿಗ ಅಂತೇಳಿ ಕರಿತೇವೆ. ಯಾಕಂತಂದರೆ ಆ ರೀತಿಯಾಗಿರ್ತಕ್ಕಂಥ ಸಾಲವನ್ನು ಕೊಡ್ತಕ್ಕಂಥ ವ್ಯಕ್ತಿ ಗ್ರಾಹಕನಾಗಿದ್ದು ಆ ಕೊಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿ ಮಾಡತಕ್ಕಂಥ ಹೊಣೆ ಬ್ಯಾಂಕರ್ ಮೇಲೆ ಇರುತ್ತದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಗ್ರಾಹಕ ತನ್ನ ಹಣವನ್ನು ಯಾವಾಗ ಮರುಪಾವತಿ ಕೇಳುತ್ತಾನೆ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಬ್ಯಾಂಕನ್ನು ಗ್ರಾಹಕನಿಗೆ ಆ ರೀತಿಯಾಗಿರ್ತಕ್ಕಂಥ ಹಣವನ್ನು ಮರುಪಾವತಿ ಮಾಡಬೇಕು. ಅದಕ್ಕೆ ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸಾಲಿಗ. ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ನಾವೇನು ಕರಿತೀವಿ ಅಂತಂದರೆ ಸಾಲಿಗ ಅಂತ ಕರಿತೇವೆ. ಅದಕ್ಕಾಗಿ ಸಾಲಗಾರ ಮತ್ತು ಸಾಲಿಗನ ಒಂದು ಸಂಬಂಧವನ್ನು ನಾವೇನು ಮಾಡ್ತೀವಿ ಇಲ್ಲಿ ನೋಡ್ತೇವೆ. ಎರಡನೇದು ಯಾವುದು ಅಂತಂದರೆ ಬ್ಯಾಂಕ್ ಈಸ್ ನಾಟ್ ಅ ಬೇಲಿ ಆಫ್ ಅ ಕಸ್ಟಮರ್ಸ್ ಮನಿ. ನಾವು ಕನ್ನಡದಲ್ಲಿ ಏನು ಹೇಳಬೇಕು ಅಂತಂದರೆ ಬ್ಯಾಂಕರ್ನು ಗ್ರಾಹಕನ ಹಣದ ನಿಕ್ಷೇಪಿತನಲ್ಲ. ಬ್ಯಾಂಕರ್ನು ಗ್ರಾಹಕನ ಹಣದ ನಿಕ್ಷೇಪಿತನಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡ್ತೇವೆ ಅಂತಂದರೆ ನಿಕ್ಷೇಪಣಾ ಒಪ್ಪಂದವನ್ನು ಅಧ್ಯಯನವನ್ನು ಮಾಡುತ್ತೇವೆ. ಈ ನಿಕ್ಷೇಪಣಾ ಒಂದು ಒಪ್ಪಂದದಲ್ಲಿ ಮೂಲಭೂತವಾಗಿ ಇಬ್ಬರು ಕಕ್ಷಿಗಳನ್ನು ನೋಡ್ತೇವೆ. ಮೊದಲೇ ಕಕ್ಷಿ ಯಾರು ಅಂತಂದರೆ ನಿಕ್ಷೇಪಕ, ನಿಕ್ಷೇಪಿತ. ನಿಕ್ಷೇಪಕ ಯಾರು ಅಂತಂದರೆ ಯಾರು ತನ್ನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ನಿಕ್ಷೇಪಿತನ ಹತ್ತಿರ ಒಂದು ನಿರ್ದಿಷ್ಟ ಕಾಲಾವಧಿವರೆಗೆ ಇರಿಸುತ್ತಾನೆ. ಆ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟ ವಸ್ತುಗಳನ್ನು ಇರಿಸ್ತಕ್ಕಂಥ ವ್ಯಕ್ತಿಗೆ ನಾವೇ ಕರಿತೇವೆ ಅಂತಂದರೆ ನಿಕ್ಷೇಪಕ ಅಂತೇಳಿ ಕರಿತೇವೆ. ನಿಕ್ಷೇಪಿತ ಯಾರು ಅಂತಂದರೆ ಯಾರು ನಿಕ್ಷೇಪಕ ಕೊಡ್ತಕ್ಕಂಥ ವಸ್ತುಗಳನ್ನು ಒಂದು ನಿರ್ದಿಷ್ಟ ಅವಧಿ ಮುಗಿದ ಮೇಲೆ ಅದೇ ವಸ್ತುಗಳನ್ನು ಅಥವಾ ತಾನು ಇಟ್ಟುಕೊಂಡಿರ್ತಕ್ಕಂಥ ವಸ್ತುಗಳನ್ನು ಮರಳಿ ನೀಡುತ್ತಾನೆ. ಆ ವ್ಯಕ್ತಿಗೆ ನಾವೇನು ಕರಿತೇವೆ ಅಂತಂದರೆ ನಿಕ್ಷೇಪಿತ ಅಂತೇಳಿ ಕರಿತೇವೆ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಂದವನ್ನು ನಾವು ಬ್ಯಾಂಕರ್ ಮತ್ತು ಗ್ರಾಹಕರಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ಬೋದು ಅಂತಂದರೆ ಅವಲೋಕನವನ್ನು ಮಾಡ್ಬೋದು. ಯಾಕಂತಂದರೆ ಬ್ಯಾಂಕಿನ ಗ್ರಾಹಕ ಏನು ಮಾಡ್ತಾನಂತಂದರೆ
ತನ್ನಲ್ಲಿರ್ತಕ್ಕಂಥ ಉಳಿತಾಯದ ಹಣವನ್ನು ಠೇವಣಿ ರೂಪದಲ್ಲಿ ಬ್ಯಾಂಕಿನ ಹತ್ರ ಇಡುತ್ತಾನೆ. ಆದರೆ ಬ್ಯಾಂಕರ್ ಏನು ಮಾಡೋದಿಲ್ಲ ಅಂತಂದರೆ, ಯಾವಾಗ ಒಬ್ಬ ಗ್ರಾಹಕ ಠೇವಣಿಯನ್ನು ಇಡಬೇಕಾದ್ರೆ ಯಾವ ಕರೆನ್ಸಿ ನೋಟ್ಸ್ಗಳನ್ನು, ಯಾವ ನಾಣ್ಯಗಳನ್ನು ಕೊಟ್ಟಿರುತ್ತಾನೆಯೋ ಅದೇ ಕರೆನ್ಸಿ ನೋಟು ಮತ್ತು ನಾಣ್ಯಗಳನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೊಡುವುದಿಲ್ಲ. ಯಾರು? ಬ್ಯಾಂಕರ್ನಿಗೆ ಕೊಡಲಾಗುವುದಿಲ್ಲ. ಅದಕ್ಕೇನಾಗುವುದಿಲ್ಲ ಅಂತಂದರೆ ಬ್ಯಾಂಕರ್ನು ಗ್ರಾಹಕನ ಹಣದ ನಿಕ್ಷೇಪಿತನಲ್ಲ ಅಂತೇಳಿ ಕರಿತೇವೆ. ಮೂರನೇ ಅಂಶ ಯಾವುದು ಅಂತಂದರೆ, ಬ್ಯಾಂಕರ್ನು ಗ್ರಾಹಕನ ಹಣದ ನ್ಯಾಸದಾರಿಯೂ ಆಗಿರುವುದಿಲ್ಲ. ಬ್ಯಾಂಕರ್ನು ಗ್ರಾಹಕನ ಹಣದ ನ್ಯಾಸದಾರಿಯೂ ಆಗಿರುವುದಿಲ್ಲ ಅಂತಂದ್ರೆ ಏನು? ನಾವು ನ್ಯಾಸಧಾರಿ ಅಂತಕ್ಕಂಥ ಒಂದು ಒಪ್ಪಂದದ ಬಗ್ಗೆ ಅಧ್ಯಯನ ಮಾಡುತ್ತೇವೆ. ಇಲ್ಲಿ ನ್ಯಾಸಧಾರಿ ಏನು ಮಾಡ್ತಾನಂತಂದ್ರೆ ನ್ಯಾಸಧಾರ ಯಾವುದೇ ರೀತಿಯಾಗಿರ್ತಕ್ಕಂಥ ದೇಣಿಗೆಯನ್ನು, ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಲವೊಂದಿಷ್ಟು ವಂತಿಕೆಗಳನ್ನು ನ್ಯಾಸಧಾರಿಗೆ ಕೊಟ್ಟ ಅಂತಂದರೆ ಆ ಒಂದು ಕೊಟ್ಟಿರ್ತಕ್ಕಂಥ ಹಣ ಮತ್ತು ಆಸ್ತಿ ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದರೆ ನ್ಯಾಸಧಾರಿಗೆ ಸಂಬಂಧಪಟ್ಟಿದ್ದು. ಆ ನ್ಯಾಸಧಾರ ಏನು ಮಾಡಬೇಕು ಅಂತಂದರೆ ನ್ಯಾಸಧಾರಿಯ ಹಣವನ್ನು, ದೇಣಿಗೆಯನ್ನು, ವಂತಿಕೆಯನ್ನು ತನ್ನ ಸ್ವಂತ ಇಚ್ಛೆಗೋಸ್ಕರ, ತನ್ನ ಸ್ವಂತ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಗೋಸ್ಕರ ಬಳಕೆ ಮಾಡುವಂತಿಲ್ಲ. ಅಷ್ಟೇ ಅಲ್ಲದೆ ಆ ಹಣವನ್ನು ಬಳಸಿಕೊಳ್ಳುವುದ್ರ ಮೂಲಕ ನ್ಯಾಸಧಾರಿಯು ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭಾಂಶವನ್ನು ಗಳಿಸಿದರೆ ಆ ಲಾಭಾಂಶವನ್ನು ಏನು ಮಾಡ್ಬೇಕ್ರಿ? ಫಲಾನುಭವಿಗೆ ಕೊಡ್ತಕ್ಕಂತಹ ಜವಾಬ್ದಾರಿ ಯಾರಾಗಿರ್ತದೆ ಅಂತಂದರೆ ನ್ಯಾಸಧಾರಿದು ಆಗಿರ್ತದೆ. ಸೊ ಅದೇ ರೀತಿಯಾಗಿರ್ತಕ್ಕಂಥ ನಾವೇನು ನೋಡ್ಬೋದು, ಬ್ಯಾಂಕರ್ ಮತ್ತು ಗ್ರಾಹಕನ ಸಂಬಂಧದಲ್ಲಿ ಕೂಡ ನೋಡ್ಬೋದು. ಅದೇ ರೀತಿಯಾಗಿ ಬ್ಯಾಂಕರ್ ಕೂಡ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಆ ಹಣವನ್ನು ತನ್ನ ಸ್ವಂತ ಇಚ್ಛೆಗಳನ್ನು, ಆಸೆಗಳನ್ನು ಈಡೇರಿಸೋಕ್ಕೋಸ್ಕರ ಹಣವನ್ನು ಬಳಸುವಂತಿಲ್ಲ. ಆ ಹಣವನ್ನು ಏನು ಮಾಡ್ಬೋದು ಅಂತಂದರೆ ಯಾರಿಗಾದರೂ ಸಾಲದ ರೂಪದಲ್ಲಿ ನೀಡಬಹುದು. ನೀಡುವುದರ ಮೂಲಕ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭಾಂಶವನ್ನು ಒಂದು ಬ್ಯಾಂಕು ಅಥವಾ ಬ್ಯಾಂಕರ್ ಗಳಿಸಿದ ಅಂತಂದರೆ ಆ ಲಾಭಾಂಶವನ್ನು ಏನು ಮಾಡೋದಿಲ್ಲ ಅಂತಂದರೆ ಆ ವ್ಯಕ್ತಿ ಆ ಹಣವನ್ನು ಇಟ್ಟಿರ್ತಕ್ಕಂಥ ಗ್ರಾಹಕನಿಗೆ ಹಂಚಿಕೆ ಮಾಡೋದಿಲ್ಲ, ಕೊಡುವುದಿಲ್ಲ. ಅದಕ್ಕೇನಲ್ಲ ಅಂತಂದರೆ ಬ್ಯಾಂಕನ್ನು ಗ್ರಾಹಕನ ಹಣದ ನ್ಯಾಸದಾರಿ ಆಗಿರುವುದಿಲ್ಲ ಅಂತ ಕರಿತೀವಿ. ಅದೇ ರೀತಿಯಾಗಿ ನಾಲ್ಕನೇದು ಯಾವುದು ಅಂತಂದರೆ ಬ್ಯಾಂಕರ್ನು ಗ್ರಾಹಕನ ಹಣದ ಮುತಾಲಿಕನೂ ಆಗಿರುವುದಿಲ್ಲ. ಸೊ ಮುತಾಲಿಕನ ಒಂದು ಒಪ್ಪಂದದಲ್ಲಿ ಏನಾಗಿರ್ತದೆ ಅಂತಂದರೆ ಒಬ್ಬನು ಮಾಲೀಕ ಇರ್ತಾನೆ, ಮಾಲೀಕ ಇರ್ತಾನೆ, ಇನ್ನೊಬ್ಬನು ಏನಾಗಿರ್ತಾನೆ ಅಂತಂದರೆ ಅವನಿಗೆ ರಾಯಭಾರಿ ಅಥವಾ ಮುತಾಲಿಕನು ಕೂಡ ಇರ್ತಾನೆ. ಆ ಮುತಾಲಿಕ ಏನು ಮಾಡ್ತಾನಂತಂದರೆ ತನ್ನ ಓನರ್ ಮಾಲೀಕ ಕೊಟ್ಟಿರ್ತಕ್ಕಂಥ ಹಣವನ್ನು ಬಳಕೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲದೆ ಆ ಹಣವನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನುವಂತೆ ಆಜ್ಞೆಯನ್ನು ಕೂಡ ಏನು ಮಾಡ್ತಾನಂತಂದರೆ ಮಾಲೀಕ ಅಂತಕ್ಕಂಥ ವ್ಯಕ್ತಿ ಮುತಾಲಿಕನಿಗೆ ಕೊಡ್ತಾನೆ. ಮುತಾಲಿಕ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಕೂಡ, ಯಾವತ್ತೂ ಕೂಡ ಏನು ಮಾಡಬೇಕು ಅಂತಂದರೆ ತನ್ನ ಮಾಲೀಕ ಕೊಡ್ತಕ್ಕಂತಹ ನಿರ್ದೇಶನಗಳನ್ನು, ಆಜ್ಞೆಗಳನ್ನು ಚಾಚೂ ಚಪ್ಪದೆ ಏನು ಮಾಡಬೇಕು ಅಂತಂದರೆ ಪರಿಪಾಲನೆಯನ್ನು ಮಾಡಬೇಕು, ಆಜ್ಞೆಯನ್ನು ಪಾಲಿಸಬೇಕು. ಅಷ್ಟೇ ಇಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರವನ್ನು ಮಾಡುವುದರ ಮೂಲಕ ಲಾಭವನ್ನು ಮುತಾಲಿಕ ಗಳಿಸಿದರೆ ಆ ಮುತಾಲಿಕ ಏನು ಮಾಡಬೇಕು ಅಂತಂದರೆ ಆ ಸಂಪೂರ್ಣ ಲಾಭಾಂಶದ ಪಾಲನ್ನು ಯಾರಿಗೆ ಒಪ್ಪಿಸಬೇಕು ಅಂತಂದರೆ, ಯಾರಿಗೆ ಕೊಡಬೇಕು ಅಂತಂದರೆ ತನ್ನ ಮಾಲೀಕನಿಗೆ ಕೊಡ್ತಕ್ಕಂಥ ಒಂದು
ಹೊಣೆಗಾರಿಕೆಯನ್ನು ಹೊಂದಿರ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಕೂಡ ನಾವೇನು ನೋಡ್ತೀವಿ ಅಂತಂದರೆ ಬ್ಯಾಂಕರ್ ಮತ್ತು ಗ್ರಾಹಕರ ಮಧ್ಯೆ ನೋಡ್ತೀವಿ. ಆದರೆ ಏನಾಗೋದಿಲ್ಲ ಅಂತಂದರೆ ಇಲ್ಲಿ ಬ್ಯಾಂಕರ್ ಅಂತಕ್ಕಂಥ ವ್ಯಕ್ತಿ ಗ್ರಾಹಕನು ಕೊಡ್ತಕ್ಕಂಥ ಆಜ್ಞೆಗಳನ್ನು ಪರಿಪಾಲನೆಯನ್ನು ಮಾಡ್ತಕ್ಕಂತಹ ಸಂಬಂಧ ಅನ್ನುವಂಥದ್ದು ಏರ್ಪಡುವುದೇ ಇಲ್ಲ, ಸನ್ನಿವೇಶ ಅನ್ನುವಂಥದ್ದು ಏರ್ಪಡುವುದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಅಷ್ಟೇ ಅಲ್ಲದೆ ಬ್ಯಾಂಕರ್ನು ಗ್ರಾಹಕನಿಗೆ ಬ್ಯಾಂಕ್ ಗಳಿಸ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭಾಂಶದಲ್ಲಿ ಪಾಲನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಬ್ಯಾಂಕರ್ ಕೂಡ ಹೊಂದಿರುವುದಿಲ್ಲ. ಅದಕ್ಕೇನಲ್ಲ ಅಂತಂದರೆ ಬ್ಯಾಂಕರ್ನು ಗ್ರಾಹಕನ ಹಣದ ಮುತಾಲಿಕನು ಆಗಿರುವುದಿಲ್ಲ ಅಂತಲೂ ಕೂಡ ಕರಿತೇವೆ. ಅದಷ್ಟೇ ಅಲ್ಲದೆ ಲಾಸ್ಟ್ ಬರ್ತಕ್ಕಂಥ ಒಂದು ಅಂಶ ಯಾವುದು ಅಂತಂದರೆ, ಬ್ಯಾಂಕರನು ಗ್ರಾಹಕನ ಹಣದ ಮಟ್ಟಿಗೆ ಮಾತ್ರ ಸಾಲಗಾರನಾಗುತ್ತಾನೆ. ಅಂತಂದರೆ ಬ್ಯಾಂಕರು ಗ್ರಾಹಕನಿಂದ ಯಾವಾಗ ಠೇವಣಿ ರೂಪದಲ್ಲಿ ಹಣವನ್ನು ಸ್ವೀಕಾರ ಮಾಡ್ತಾನೆ, ಆವಾಗ ತಾನು ಇಸ್ಕೊಂಡಿರ್ತಕ್ಕಂಥ ಠೇವಣಿ ಎಲ್ಲವೂ ಕೂಡ ಯಾರ್ದು ಅಂತಂದರೆ ಬ್ಯಾಂಕರ್ ಮಾತ್ರ. ಎಲ್ಲಿವರೆಗೂ ಮರುಪಾವತಿ ಮಾಡೋದಿಲ್ಲ ಅಲ್ಲಿವರೆಗೂ ಆ ಸಂಪೂರ್ಣ ಹಣ ಮತ್ತು ಆಸ್ತಿ ಯಾರ್ದು ಅಂತಂದರೆ ಕೊಟ್ಟಿರ್ತಕ್ಕಂಥ ಠೇವಣಿಗಳು ಬ್ಯಾಂಕರ್ದು ಮಾತ್ರ. ಬ್ಯಾಂಕರ್ ಏನು ಮಾಡ್ಬೋದು ಅಂತಂದರೆ ತನ್ನ ಇಚ್ಛೆಗೆ ತಕ್ಕಂತೆ, ತನ್ನ ಆಸೆಗೆ ತಕ್ಕಂತೆ ಏನು ಮಾಡ್ಬೋದು ಅಂತಂದರೆ ಆ ಠೇವಣಿಗಳನ್ನು ಬಳಸಬಹುದು. ಯಾರಿಗೆ ಬೇಕಾದರೂ ಕೂಡ ಅವಶ್ಯಕತೆ ಇದ್ದರೆ, ಹಣದ ಅವಶ್ಯಕತೆ ಇದ್ದರೆ ಸಾಲದ ರೂಪದಲ್ಲಿ ಕೊಡ ಮಾಡಬಹುದು. ಆದರೆ ಯಾವಾಗ ಗ್ರಾಹಕವನ್ನು ಕೇಳ್ತಾನೆ ಕೊಟ್ಟಿರ್ತಕ್ಕಂಥ ಹಣವನ್ನು ಮರುಪಾವತಿಸಲು, ಅವಾಗ ಏನು ಮಾಡಬೇಕು ಅಂದರೆ ಬ್ಯಾಂಕರ್ನು ಆ ರೀತಿಯಂಥ ಹಣವನ್ನು ಮರುಪಾವತಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಮಾತ್ರ ಹೊಂದಿರ್ತಾನೆ. ಅದೇ ರೀತಿಯಾಗಿ ಗ್ರಾಹಕ ಬ್ಯಾಂಕಿನಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಸಾಲನ ಪಡೆದುಕೊಂಡ್ರೆ ಅವಾಗೇನಾಗ್ತದೆ ಅಂತಂದರೆ ಆ ಗ್ರಾಹಕನ ಖಾತೆಯಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಅನ್ನುವಂಥದ್ದು ತೋರಿಸುತ್ತದೆ. ಯಾವಾಗ ಡೆಬಿಟ್ ಬ್ಯಾಲೆನ್ಸ್ ಅನ್ನೋದು ತೋರಿಸುತ್ತದೆ ಅವಾಗೇನಾಗ್ತಾನೆ ಅಂತಂದರೆ ಆ ಬ್ಯಾಂಕಿನ ಗ್ರಾಹಕ ಡೆಟಾರ್ ಆಗ್ತಾನೆ. ಹಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬ್ಯಾಂಕರ್ ಏನಾಗ್ತಾನೆ ಅಂತಂದರೆ ಕ್ರೆಡಿಟರ್ ಆಗ್ತಾನೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮೂಲ ಅಥವಾ ಪ್ರಾಥಮಿಕ ಸಂಬಂಧವನ್ನು ನಾವೇನು ನೋಡ್ತೇವೆ ಅಂತಂದರೆ ಬ್ಯಾಂಕರು ಮತ್ತು ಗ್ರಾಹಕರ ಮಧ್ಯೆ ಇರೋದನ್ನು ನಾವು ನೋಡ್ತೀವಿ. ಓಕೆ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಮೈ ಡಿಸ್ಕಷನ್. ಪ್ಲೀಸ್ ಗೋ ಟು ದ ಡಿಸ್ಕಷನ್. ಥ್ಯಾಂಕ್ ಯು.